ಓಕೆ, ತೆಲುಗು ನಟ ಅಲ್ಲು ಅರ್ಜುನ್ ನಮ್ಮ ಸಿನಿಮಾದಲ್ಲಿ ಯಾರಿಗೂ ಬಗ್ಗೋದಿಲ್ಲ ತಗ್ಗೇದಿಲೆ ಅಂತಿದ್ರು. ಬಟ್ ಹೈಕೋರ್ಟಿಗೆ ತಗ್ಗಿದ್ದಾರೆ. ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಂಧ್ಯಾ ಥಿಯೇಟರ್ ಘಟನೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಪ್ರಕರಣವನ್ನು ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಚಿಕ್ಕಡಪಲ್ಲಿ ಪೊಲೀಸರು ದಾಖಲಿಸಿರುವ ಪ್ರಕರಣವನ್ನು ವಜಾಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಕೋರ್ಟ್ ಯಾವ ರೀತಿ ಆದೇಶ ಹೊರಡಿಸುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಯಾಕೆ ಅರೆಸ್ಟ್ ಆಗ್ತಾರೆ ಅನ್ನೋಂಥ ವಿಚಾರ ಬಂತು, ಬನ್ನಿ ಹೇಳ್ತೀನಿ. ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ ಡಿಸೆಂಬರ್ 5ಕ್ಕೆ ಪುಷ್ಪ 2 ರಿಲೀಸ್ ಆಯಿತು ದೇಶಾದ್ಯಂತ. ಪುಷ್ಪ 1 ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿತ್ತು. ಡಿಸೆಂಬರ್ 5ರಂದು ಪ್ರೀಮಿಯರ್ ಶೋ ಇತ್ತು. 6ಕ್ಕೆ ರಿಲೀಸು ಪ್ರೀಮಿಯರ್ ಶೋ ಅಂದರೆ ಎಲ್ಲರನ್ನ ಸಿನಿಮಾ ರಂಗದ ಎಲ್ಲರೂ ನಮ್ಮನ್ನು ಕರೀತಾರೆ. ಎಲ್ಲರನ್ನ ಕರೆದುಬಿಟ್ಟು ಎಲ್ಲರಿಗೂ ಸಿನಿಮಾ ಪ್ರೀಮಿಯರ್ ಶೋ, ಅದೊಂದು ಶೋ, ಅದೊಂಥರ ಸ್ಟೈಲ್, ಅದೊಂಥರ. ಆಗ ಎಲ್ಲ ಸ್ಟಾರ್ಗಳು ಬಂದಿರ್ತಾರೆ, ಚಿರಂಜೀವಿ ಅವರು ಇವರು ಎಲ್ಲ ಬಂದಿರ್ತಾರೆ. ಆಗ ಅವರು ನೋಡೋಕ್ಕೆ ಜನ ನುಗ್ಗುನುಗ್ಗಲು. ಹೈದರಾಬಾದ್ನ ಸಂಧ್ಯಾ ಥಿಯೇಟ್ರ್ನಲ್ಲಿ ಶೋ ಇರುತ್ತೆ. ಆಗೇನಾಗುತ್ತೆ, ಶೋಗೆ ಅಲ್ಲು ಅರ್ಜುನ್ ಕೂಡ ಬಂದಿದ್ದರು. ಥಿಯೇಟ್ರ್ನಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಕಾಲು ತುಳಿತದಲ್ಲಿ ರೇವತಿ ಎಂಬ ಮಹಿಳೆ ಸಾವಿಗೀಡಾಗಿದೆ. ಸಾವಾಗಿದೆ. ಚಿಕ್ಕಡಪಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಅಲ್ಲು ಅರ್ಜುನ್ರನ್ನು ಆರೋಪಿಯಾಗಿ ಮಾಡಲಾಗಿತ್ತು. ಈ ಪ್ರಕರಣ ರದ್ದು ಮಾಡುವಂತೆ ಅಲ್ಲು ಅರ್ಜುನ್ ಮನವಿ ಮಾಡಿದ್ದಾರೆ. ಪ್ರಕರಣ ರದ್ದಾಗದಿದ್ದರೆ ಅಲ್ಲು ಅರ್ಜುನ್ಗೆ ಸಂಕಷ್ಟ ಉಂಟಾಗಬಹುದು. ಈಗಾಗಲೇ 5 ಲಕ್ಷ ಪರಿಹಾರ ಏನೋ ಅಲ್ಲು ಅರ್ಜುನ್ ಕೊಟ್ಟಿದ್ದಾರೆ ಆ ಮಹಿಳೆಗೆ. ಆದರೆ ಇದು ಕೋರ್ಟ್ ಯಾವ ರೀತಿ ಇದನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ರದ್ದು ಆಗದೇ ಇದ್ದರೆ ಅರೆಸ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಓಕೆ, ತೆಲುಗು ನಟ ಅಲ್ಲು ಅರ್ಜುನ್ ನಮ್ಮ ಸಿನಿಮಾದಲ್ಲಿ ಯಾರಿಗೂ ಬಗ್ಗೋದಿಲ್ಲ ತಗ್ಗೇದಿಲೆ ಅಂತಿದ್ರು. ಬಟ್ ಹೈಕೋರ್ಟಿಗೆ ತಗ್ಗಿದ್ದಾರೆ. ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಂಧ್ಯಾ ಥಿಯೇಟರ್ ಘಟನೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಪ್ರಕರಣವನ್ನು ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಚಿಕ್ಕಡಪಲ್ಲಿ ಪೊಲೀಸರು ದಾಖಲಿಸಿರುವ ಪ್ರಕರಣವನ್ನು ವಜಾಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಕೋರ್ಟ್ ಯಾವ ರೀತಿ ಆದೇಶ ಹೊರಡಿಸುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಯಾಕೆ ಅರೆಸ್ಟ್ ಆಗ್ತಾರೆ ಅನ್ನೋಂಥ ವಿಚಾರ ಬಂತು, ಬನ್ನಿ ಹೇಳ್ತೀನಿ. ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ ಡಿಸೆಂಬರ್ 5ಕ್ಕೆ ಪುಷ್ಪ 2 ರಿಲೀಸ್ ಆಯಿತು ದೇಶಾದ್ಯಂತ. ಪುಷ್ಪ 1 ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿತ್ತು. ಡಿಸೆಂಬರ್ 5ರಂದು ಪ್ರೀಮಿಯರ್ ಶೋ ಇತ್ತು. 6ಕ್ಕೆ ರಿಲೀಸು ಪ್ರೀಮಿಯರ್ ಶೋ ಅಂದರೆ ಎಲ್ಲರನ್ನ ಸಿನಿಮಾ ರಂಗದ ಎಲ್ಲರೂ ನಮ್ಮನ್ನು ಕರೀತಾರೆ. ಎಲ್ಲರನ್ನ ಕರೆದುಬಿಟ್ಟು ಎಲ್ಲರಿಗೂ ಸಿನಿಮಾ ಪ್ರೀಮಿಯರ್ ಶೋ, ಅದೊಂದು ಶೋ, ಅದೊಂಥರ ಸ್ಟೈಲ್, ಅದೊಂಥರ. ಆಗ ಎಲ್ಲ ಸ್ಟಾರ್ಗಳು ಬಂದಿರ್ತಾರೆ, ಚಿರಂಜೀವಿ ಅವರು ಇವರು ಎಲ್ಲ ಬಂದಿರ್ತಾರೆ. ಆಗ ಅವರು ನೋಡೋಕ್ಕೆ ಜನ ನುಗ್ಗುನುಗ್ಗಲು. ಹೈದರಾಬಾದ್ನ ಸಂಧ್ಯಾ ಥಿಯೇಟ್ರ್ನಲ್ಲಿ ಶೋ ಇರುತ್ತೆ. ಆಗೇನಾಗುತ್ತೆ, ಶೋಗೆ ಅಲ್ಲು ಅರ್ಜುನ್ ಕೂಡ ಬಂದಿದ್ದರು. ಥಿಯೇಟ್ರ್ನಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಕಾಲು ತುಳಿತದಲ್ಲಿ ರೇವತಿ ಎಂಬ ಮಹಿಳೆ ಸಾವಿಗೀಡಾಗಿದೆ. ಸಾವಾಗಿದೆ. ಚಿಕ್ಕಡಪಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಅಲ್ಲು ಅರ್ಜುನ್ರನ್ನು ಆರೋಪಿಯಾಗಿ ಮಾಡಲಾಗಿತ್ತು. ಈ ಪ್ರಕರಣ ರದ್ದು ಮಾಡುವಂತೆ ಅಲ್ಲು ಅರ್ಜುನ್ ಮನವಿ ಮಾಡಿದ್ದಾರೆ. ಪ್ರಕರಣ ರದ್ದಾಗದಿದ್ದರೆ ಅಲ್ಲು ಅರ್ಜುನ್ಗೆ ಸಂಕಷ್ಟ ಉಂಟಾಗಬಹುದು. ಈಗಾಗಲೇ 5 ಲಕ್ಷ ಪರಿಹಾರ ಏನೋ ಅಲ್ಲು ಅರ್ಜುನ್ ಕೊಟ್ಟಿದ್ದಾರೆ ಆ ಮಹಿಳೆಗೆ. ಆದರೆ ಇದು ಕೋರ್ಟ್ ಯಾವ ರೀತಿ ಇದನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ರದ್ದು ಆಗದೇ ಇದ್ದರೆ ಅರೆಸ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಓಕೆ, ತೆಲುಗು ನಟ ಅಲ್ಲು ಅರ್ಜುನ್ ನಮ್ಮ ಸಿನಿಮಾದಲ್ಲಿ ಯಾರಿಗೂ ಬಗ್ಗೋದಿಲ್ಲ ತಗ್ಗೇದಿಲೆ ಅಂತಿದ್ರು. ಬಟ್ ಹೈಕೋರ್ಟಿಗೆ ತಗ್ಗಿದ್ದಾರೆ. ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಂಧ್ಯಾ ಥಿಯೇಟರ್ ಘಟನೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಪ್ರಕರಣವನ್ನು ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಚಿಕ್ಕಡಪಲ್ಲಿ ಪೊಲೀಸರು ದಾಖಲಿಸಿರುವ ಪ್ರಕರಣವನ್ನು ವಜಾಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಕೋರ್ಟ್ ಯಾವ ರೀತಿ ಆದೇಶ ಹೊರಡಿಸುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಯಾಕೆ ಅರೆಸ್ಟ್ ಆಗ್ತಾರೆ ಅನ್ನೋಂಥ ವಿಚಾರ ಬಂತು, ಬನ್ನಿ ಹೇಳ್ತೀನಿ. ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ ಡಿಸೆಂಬರ್ 5ಕ್ಕೆ ಪುಷ್ಪ 2 ರಿಲೀಸ್ ಆಯಿತು ದೇಶಾದ್ಯಂತ. ಪುಷ್ಪ 1 ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿತ್ತು. ಡಿಸೆಂಬರ್ 5ರಂದು ಪ್ರೀಮಿಯರ್ ಶೋ ಇತ್ತು. 6ಕ್ಕೆ ರಿಲೀಸು ಪ್ರೀಮಿಯರ್ ಶೋ ಅಂದರೆ ಎಲ್ಲರನ್ನ ಸಿನಿಮಾ ರಂಗದ ಎಲ್ಲರೂ ನಮ್ಮನ್ನು ಕರೀತಾರೆ. ಎಲ್ಲರನ್ನ ಕರೆದುಬಿಟ್ಟು ಎಲ್ಲರಿಗೂ ಸಿನಿಮಾ ಪ್ರೀಮಿಯರ್ ಶೋ, ಅದೊಂದು ಶೋ, ಅದೊಂಥರ ಸ್ಟೈಲ್, ಅದೊಂಥರ. ಆಗ ಎಲ್ಲ ಸ್ಟಾರ್ಗಳು ಬಂದಿರ್ತಾರೆ, ಚಿರಂಜೀವಿ ಅವರು ಇವರು ಎಲ್ಲ ಬಂದಿರ್ತಾರೆ. ಆಗ ಅವರು ನೋಡೋಕ್ಕೆ ಜನ ನುಗ್ಗುನುಗ್ಗಲು. ಹೈದರಾಬಾದ್ನ ಸಂಧ್ಯಾ ಥಿಯೇಟ್ರ್ನಲ್ಲಿ ಶೋ ಇರುತ್ತೆ. ಆಗೇನಾಗುತ್ತೆ, ಶೋಗೆ ಅಲ್ಲು ಅರ್ಜುನ್ ಕೂಡ ಬಂದಿದ್ದರು. ಥಿಯೇಟ್ರ್ನಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಕಾಲು ತುಳಿತದಲ್ಲಿ ರೇವತಿ ಎಂಬ ಮಹಿಳೆ ಸಾವಿಗೀಡಾಗಿದೆ. ಸಾವಾಗಿದೆ. ಚಿಕ್ಕಡಪಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಅಲ್ಲು ಅರ್ಜುನ್ರನ್ನು ಆರೋಪಿಯಾಗಿ ಮಾಡಲಾಗಿತ್ತು. ಈ ಪ್ರಕರಣ ರದ್ದು ಮಾಡುವಂತೆ ಅಲ್ಲು ಅರ್ಜುನ್ ಮನವಿ ಮಾಡಿದ್ದಾರೆ. ಪ್ರಕರಣ ರದ್ದಾಗದಿದ್ದರೆ ಅಲ್ಲು ಅರ್ಜುನ್ಗೆ ಸಂಕಷ್ಟ ಉಂಟಾಗಬಹುದು. ಈಗಾಗಲೇ 5 ಲಕ್ಷ ಪರಿಹಾರ ಏನೋ ಅಲ್ಲು ಅರ್ಜುನ್ ಕೊಟ್ಟಿದ್ದಾರೆ ಆ ಮಹಿಳೆಗೆ. ಆದರೆ ಇದು ಕೋರ್ಟ್ ಯಾವ ರೀತಿ ಇದನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ರದ್ದು ಆಗದೇ ಇದ್ದರೆ ಅರೆಸ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಓಕೆ, ತೆಲುಗು ನಟ ಅಲ್ಲು ಅರ್ಜುನ್ ನಮ್ಮ ಸಿನಿಮಾದಲ್ಲಿ ಯಾರಿಗೂ ಬಗ್ಗೋದಿಲ್ಲ ತಗ್ಗೇದಿಲೆ ಅಂತಿದ್ರು. ಬಟ್ ಹೈಕೋರ್ಟಿಗೆ ತಗ್ಗಿದ್ದಾರೆ.
ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಂಧ್ಯಾ ಥಿಯೇಟರ್ ಘಟನೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಪ್ರಕರಣವನ್ನು ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಚಿಕ್ಕಡಪಲ್ಲಿ ಪೊಲೀಸರು ದಾಖಲಿಸಿರುವ ಪ್ರಕರಣವನ್ನು ವಜಾಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಕೋರ್ಟ್ ಯಾವ ರೀತಿ ಆದೇಶ ಹೊರಡಿಸುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಯಾಕೆ ಅರೆಸ್ಟ್ ಆಗ್ತಾರೆ ಅನ್ನೋಂಥ ವಿಚಾರ ಬಂತು, ಬನ್ನಿ ಹೇಳ್ತೀನಿ. ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ ಡಿಸೆಂಬರ್ 5ಕ್ಕೆ ಪುಷ್ಪ 2 ರಿಲೀಸ್ ಆಯಿತು ದೇಶಾದ್ಯಂತ. ಪುಷ್ಪ 1 ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿತ್ತು. ಡಿಸೆಂಬರ್ 5ರಂದು ಪ್ರೀಮಿಯರ್ ಶೋ ಇತ್ತು. 6ಕ್ಕೆ ರಿಲೀಸು ಪ್ರೀಮಿಯರ್ ಶೋ ಅಂದರೆ ಎಲ್ಲರನ್ನ ಸಿನಿಮಾ ರಂಗದ ಎಲ್ಲರನ್ನ ಕರೀತಾರೆ. ಎಲ್ಲರನ್ನ ಕರೆದುಬಿಟ್ಟು ಎಲ್ಲರಿಗೂ ಸಿನಿಮಾ ಪ್ರೀಮಿಯರ್ ಶೋ, ಅದೊಂದು ಶೋ, ಅದೊಂಥರ ಸ್ಟೈಲ್, ಅದೊಂಥರ. ಆಗ ಎಲ್ಲ ಸ್ಟಾರ್ಗಳು ಬಂದಿರ್ತಾರೆ, ಚಿರಂಜೀವಿ ಅವರು ಇವರು ಎಲ್ಲ ಬಂದಿರ್ತಾರೆ. ಆಗ ಅವರು ನೋಡೋಕ್ಕೆ ಜನ ನುಗ್ಗುನುಗ್ಗಲು. ಹೈದರಾಬಾದ್ನ ಸಂಧ್ಯಾ ಥಿಯೇಟ್ರ್ನಲ್ಲಿ ಶೋ ಇರುತ್ತೆ. ಆಗೇನಾಗುತ್ತೆ, ಶೋಗೆ ಅಲ್ಲು ಅರ್ಜುನ್ ಕೂಡ ಬಂದಿದ್ದರು. ಥಿಯೇಟ್ರ್ನಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಕಾಲು ತುಳಿತದಲ್ಲಿ ರೇವತಿ ಎಂಬ ಮಹಿಳೆ ಸಾವಿಗೀಡಾಗಿದೆ. ಸಾವಾಗಿದೆ. ಚಿಕ್ಕಡಪಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಅಲ್ಲು ಅರ್ಜುನ್ರನ್ನು ಆರೋಪಿಯಾಗಿ ಮಾಡಲಾಗಿತ್ತು. ಈ ಪ್ರಕರಣ ರದ್ದು ಮಾಡುವಂತೆ ಅಲ್ಲು ಅರ್ಜುನ್ ಮನವಿ ಮಾಡಿದ್ದಾರೆ. ಪ್ರಕರಣ ರದ್ದಾಗದಿದ್ದರೆ ಅಲ್ಲು ಅರ್ಜುನ್ಗೆ ಸಂಕಷ್ಟ ಉಂಟಾಗಬಹುದು. ಈಗಾಗಲೇ 5 ಲಕ್ಷ ಪರಿಹಾರ ಏನೋ ಅಲ್ಲು ಅರ್ಜುನ್ ಕೊಟ್ಟಿದ್ದಾರೆ ಆ ಮಹಿಳೆಗೆ. ಆದರೆ ಇದು ಕೋರ್ಟ್ ಯಾವ ರೀತಿ ಇದನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ರದ್ದು ಆಗದೇ ಇದ್ದರೆ ಅರೆಸ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಓಕೆ, ತೆಲುಗು ನಟ ಅಲ್ಲು ಅರ್ಜುನ್ ನಮ್ಮ ಸಿನಿಮಾದಲ್ಲಿ ಯಾರಿಗೂ ಬಗ್ಗೋದಿಲ್ಲ, ತಗ್ಗೇದಿಲೆ ಅಂತಿದ್ರು. ಬಟ್ ಹೈಕೋರ್ಟಿಗೆ ತಗ್ಗಿದ್ದಾರೆ. ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಂಧ್ಯಾ ಥಿಯೇಟರ್ ಘಟನೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಪ್ರಕರಣವನ್ನು ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಚಿಕ್ಕಡಪಲ್ಲಿ ಪೊಲೀಸರು ದಾಖಲಿಸಿರುವ ಪ್ರಕರಣವನ್ನು ವಜಾಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಕೋರ್ಟ್ ಯಾವ ರೀತಿ ಆದೇಶ ಹೊರಡಿಸುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಯಾಕೆ ಅರೆಸ್ಟ್ ಆಗ್ತಾರೆ ಅನ್ನೋಂಥ ವಿಚಾರ ಬಂತು, ಬನ್ನಿ ಹೇಳ್ತೀನಿ. ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ ಡಿಸೆಂಬರ್ 5ಕ್ಕೆ ಪುಷ್ಪ 2 ರಿಲೀಸ್ ಆಯಿತು ದೇಶಾದ್ಯಂತ. ಪುಷ್ಪ 1 ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿತ್ತು. ಡಿಸೆಂಬರ್ 5ರಂದು ಪ್ರೀಮಿಯರ್ ಶೋ ಇತ್ತು. 6ಕ್ಕೆ ರಿಲೀಸು ಪ್ರೀಮಿಯರ್ ಶೋ ಅಂದರೆ ಎಲ್ಲರನ್ನ ಸಿನಿಮಾ ರಂಗದ ಎಲ್ಲರನ್ನ ಕರೀತಾರೆ. ಎಲ್ಲರನ್ನ ಕರೆದುಬಿಟ್ಟು ಎಲ್ಲರಿಗೂ ಸಿನಿಮಾ ಪ್ರೀಮಿಯರ್ ಶೋ, ಅದೊಂದು ಶೋ, ಅದೊಂಥರ ಸ್ಟೈಲ್, ಅದೊಂಥರ. ಆಗ ಎಲ್ಲ ಸ್ಟಾರ್ಗಳು ಬಂದಿರ್ತಾರೆ, ಚಿರಂಜೀವಿ ಅವರು ಇವರು ಎಲ್ಲ ಬಂದಿರ್ತಾರೆ. ಆಗ ಅವರು ನೋಡೋಕ್ಕೆ ಜನ ನುಗ್ಗುನುಗ್ಗಲು. ಹೈದರಾಬಾದ್ನ ಸಂಧ್ಯಾ ಥಿಯೇಟ್ರ್ನಲ್ಲಿ ಶೋ ಇರುತ್ತೆ. ಆಗೇನಾಗುತ್ತೆ, ಶೋಗೆ ಅಲ್ಲು ಅರ್ಜುನ್ ಕೂಡ ಬಂದಿದ್ದರು. ಥಿಯೇಟ್ರ್ನಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಕಾಲು ತುಳಿತದಲ್ಲಿ ರೇವತಿ ಎಂಬ ಮಹಿಳೆ ಸಾವಿಗೀಡಾಗಿದೆ. ಸಾವಾಗಿದೆ. ಚಿಕ್ಕಡಪಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಅಲ್ಲು ಅರ್ಜುನ್ರನ್ನು ಆರೋಪಿಯಾಗಿ ಮಾಡಲಾಗಿತ್ತು. ಈ ಪ್ರಕರಣ ರದ್ದು ಮಾಡುವಂತೆ ಅಲ್ಲು ಅರ್ಜುನ್ ಮನವಿ ಮಾಡಿದ್ದಾರೆ. ಪ್ರಕರಣ ರದ್ದಾಗದಿದ್ದರೆ ಅಲ್ಲು ಅರ್ಜುನ್ಗೆ ಸಂಕಷ್ಟ ಉಂಟಾಗಬಹುದು. ಈಗಾಗಲೇ 5 ಲಕ್ಷ ಪರಿಹಾರ ಏನೋ ಅಲ್ಲು ಅರ್ಜುನ್ ಕೊಟ್ಟಿದ್ದಾರೆ ಆ ಮಹಿಳೆಗೆ. ಆದರೆ ಇದು ಕೋರ್ಟ್ ಯಾವ ರೀತಿ ಇದನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ರದ್ದು ಆಗದೇ ಇದ್ದರೆ ಅರೆಸ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ.